ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಸಾಕ್ಷಿ ಈ ರಘುವೀರ್ ಕೈಯಲ್ಲಿರೋ ಈ ಮೀನಿನ ಟ್ಯಾಟೂನ. ಆ ಸೂರ್ಯ ಹುಚ್ಚನ್ ಥರ ಹುಡುಕ್ತಾ ಇರೋ ವ್ಯಕ್ತಿ ಇವನೇ ಅಂತ ಪಾಪ ಅವನಿಗೂ ಗೊತ್ತಿಲ್ಲ. ನನ್ನ ಹುಚ್ಚನ ಈ ಥರ ಟ್ರೀಟ್ ಮಾಡ್ತಿದ್ದಾನಲ್ಲ ಆ ರಘುವೀರ್, ಅವನ ಚಾಪ್ಟರ್ನ ಕ್ಲೋಸ್ ಮಾಡೋ ಸಮಯ ಈಗ ಬಂದಿದೆ. ಅದಕ್ಕೆ ರಕ್ತದಾಹದಿಂದ ಕುದಿತಿರುವ ಆ ಸೂರ್ಯನಿಗೆ, ಅದಕ್ಕೆ ರಘುವೀರ್ಗೆ ಮುಕ್ತಿ ಕೊಡೋಣ ಅಂತಿದ್ದೀನಿ. ಅಣ್ಣ ಅದಕ್ಕೆ ಫೋಟೋ ಯಾಕಣ್ಣ ಕಳಿಸ್ಬೇಕು? ನೇರವಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದಲ್ವಾ? ಲೇ ದಡ್ಡ, ಹಾಗೆ ಮಾಡಿದರೆ ಸಾಕ್ಷಿ ಉಳ್ಕೊಂಡ್ಬಿಡುತ್ತೆ. ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ನಾವು ಸ್ಕೆಚ್ ಹಾಕಿದ್ರೆ ನಮ್ಮ ವೈರಿ ಸಾಯ್ಬೇಕು ಹೊರತು ನಾವು ಸಾಯ್ಬಾರ್ದು. ಅಣ್ಣ ಹಾಗಾದ್ರೆ ಫೋಟೋನ ಕೊರಿಯರ್ ಈಗಲೇ ಮಾಡ್ಬಿಡೋದಾ? ಬೇಡ, ಅದಕ್ಕಿನ್ನೂ ಟೈಮ್ ಇದೆ, ನಾನು ಹೇಳ್ತೀನಿ. ಅಪ್ಪನ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಅಳಿಯಂದ್ರೆ. ಅದು ಅಳಿಯಂದ್ರೆ, ಮಾವನವರು ಯಾವುದೋ ವಿಷಯನ ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಏನಂದ್ರು, ಅವ್ರು ಇನ್ನೂ ಹೆಚ್ಚಿಗೆ ದಿನ ಇದೇ ವಾತಾವರಣದಲ್ಲಿದ್ದರೆ ಅವ್ರ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರಬಹುದು. ಬೇಗ ಏನಾದರೂ ವ್ಯವಸ್ಥೆ ಮಾಡಿ ಹಳೆ ವಿಷಯಗಳನ್ನ ಹೆಚ್ಚಿಗೆ ಮೆಲ್ಕು ಹಾಕ್ತಾ ಇರೋ ಹಾಗೆ ಆದಷ್ಟು ಅವರು ಚಟುವಟಿಕೆಯಿಂದ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನನಗವ್ರ ಕಷ್ಟ ಅರ್ಥ ಆಗತ್ತೆ ಮಾವ. ಈ ವಯಸ್ಸಿನಲ್ಲಿ ಅವ್ರಿಗೆ ಸ್ನೇಹಿತರು ಅಂತ ಯಾರೂ ಇಲ್ಲ. ಅಜ್ಜಿನ ಕಳ್ಕೊಂಡ್ಮೇಲೆ ಅವರು ತೀರಾ ಒಂಟಿ ಹಾಕ್ಬಿಟ್ರು ಮಾವ. ಅದು ಅಲ್ಲದೆ ಇತ್ತೀಚೆಗೆ ನಮಗೆ ಸೇರಬೇಕಾದ ಜಮೀನ ಸರ್ಕಾರ ಅವ್ರದ್ದು ಅಂತ ಘೋಷಣೆ ಮಾಡ್ತು. ನಿಮಗೆ ಗೊತ್ತೇ ಇದೆ ಅಲ್ಲ, ಆ ಜಾಗದಲ್ಲಿ ತಾತ ಮೆಡಿಕಲ್ ಕಾಲೇಜ್ ಕಟ್ಟಿಸ್ಬೇಕು ಅಂತ ಇದ್ರು. ಆ ಜಾಗದ ಬಗ್ಗೆ ತಾತನಿಗೆ ಏನೂ ಗೊತ್ತೇ ಇರಲಿಲ್ಲ. ಲಾಯರ್ ಮೊನ್ನೆ ಬಂದು ಹೋದ್ರಲ್ಲ, ಅವರಿಂದ ಆ ವಿಷಯ ಗೊತ್ತಾಯ್ತು. ಅದನ್ನು ಅವ್ರು ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಬರೀ ಇಷ್ಟೇ ಅಲ್ಲ ಮಾವ, ಅವರು ನಡೆದು ಹೋಗಿರೋ ಪ್ರತಿಯೊಂದು ಘಟನೆಯೂ ಆಗಾಗ ಮೆಲುಕು ಹಾಕ್ತಾನೆ ಇರ್ತಾರೆ. ಪಾಪ ಅವರಿಗೆ ಈ ನೋವಿಂದ ಹೊರಗೆ ಬರೋದಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ. ಹೌದು ಅಳಿಯಂದ್ರೆ, ಯಾವಾಗಲೂ ಒಂಟಿಯಾಗೇ ಇರ್ತಾರೆ. ಮೊದಲು ಎಲ್ಲರ ಜೊತೆ ಕೀಟ್ಲೆ ಮಾಡಿಕೊಂಡು ತರಲೆ ಮಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿರೋರು. ಈಗ ಯಾರ ಜೊತೆ ನೀವು ಹೆಚ್ಚಿಗೆ ಮಾತಾಡ್ತಿಲ್ಲ, ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ. ಅದಕ್ಕಿರೋದು ಒಂದೇ ದಾರಿ. ಚಿಕ್ಕಮಗಳೂರಲ್ಲಿ ಬೆಳಕು ಅಂತ ಒಂದು ಆಶ್ರಮ ಇದೆ. ಅಲ್ಲೆಲ್ಲರೂ ತಾತನ ವಯಸ್ಸಿನವರೇ ಇದ್ದಾರೆ. ಅಲ್ಲಿ ಪರಿಸರದ ಮಧ್ಯ ಧ್ಯಾನ, ಯೋಗ, ಸತ್ಸಂಗ ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿರ್ತಾರೆ. ಅಲ್ಲಿ ತಾತನಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಬದಲಾವಣೆ ಸಿಗುತ್ತೆ. ಆದರೆ ಅವರನ್ನು ಅಲ್ಲಿಗೆ ಹೇಗೆ ಕಳಿಸೋದು ಅಂತಲೇ ಯೋಚನೆ ಆಗ್ಬಿಟ್ಟಿದೆ. ನೀವೇನು ಯೋಚನೆ ಮಾಡಬೇಡಿ ಅಳಿಯಂದ್ರೆ, ಅವ್ರ ಜೊತೆ ಹೋಗಿ ನಾನು 2 ದಿನ ಅಲ್ಲೇ ಇರ್ತೀನಿ. ಆಮೇಲೆ ಅವ್ರ ಅಭಿಪ್ರಾಯ ಕೇಳ್ತೀನಿ. ಅವ್ರು ಇಷ್ಟಪಟ್ಟರೆ ಅಲ್ಲೇ ಮುಂದುವರ್ಸೋಣ, ಇಲ್ಲಾಂದರೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಣ. ಹೇಗೋ ನಮ್ಮ ತಾತ ಮೊದಲಿನ ಥರ ಲವಲವಿಕೆಯಿಂದ ಓಡಾಡ್ಕೊಂಡಿದ್ರೆ ನನಗಷ್ಟೇ ಸಾಕು ಮಾವ. ರೀ, ಅಪ್ಪನ್ನ ಆಶ್ರಮಕ್ಕೆ ಕಳಿಸ್ಬೇಕಾ? ಇನ್ನೇನು ಮಾಡೋಣ ನಾಗು, ಬೇರೆ ದಾರಿನೇ ಇಲ್ಲ.